46 ಬ್ಲೌಸ್ ಮೆಜರ್ಮೆಂಟು ಕಟ್ ಮಾಡ್ತಾಯಿದ್ದೀನಿ. ಬ್ಲೌಸಿಂದ ಯಾವ ಥರ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಬೇಕು, ಯಾವ್ಯಾವುದು ಮೆಜರ್ಮೆಂಟ್ ತಗೊಬೇಕು, ಹೆಂಗೆ ಮೆಜರ್ಮೆಂಟ್ ಮಾಡ್ಕೊಬೇಕು ಅನ್ನೋದನ್ನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಬ್ಲೌಸ್ ಲೆಂತು 16 ಇದೆ. ಬ್ಲೌಸ್ ಲೆಂತು 17 ಇಡ್ತಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಬಾಡಿ ಮೆಜರ್ಮೆಂಟ್ ಯಾವ ಥರ ಮತ್ತು ಬ್ಲೌಸ್ ಮೆಜರ್ಮೆಂಟ್ ಯಾವ ಥರ ಅಂತ ಅದನ್ನು ವಿಡಿಯೋ ಮಾಡ್ತೀನಿ. ಡೀಪು ಫ್ರಂಟ್ ಡೀಪು, ಹಾರ್ಮೋಲ್ ಡೌನು ಇದನ್ನೆಲ್ಲ ನೋಡಬೇಕಂದ್ರೆ ಈ ಥರ ಕ್ಲೀನಾಗಿ ಹುಕ್ ಹಾಕಿ ನೆಕ್ ವಿಡ್ತು ಎಲ್ಲ ಇದರಲ್ಲಿ ಮೆಜರ್ಮೆಂಟ್ ಮಾಡಬೇಕು. ಮತ್ತು ಇದು ಬ್ಲೌಸು ಮೆಜರ್ಮೆಂಟ್ ಕೊಟ್ಟಿರೋದು ಐರನ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಐರನ್ ಮಾಡ್ಕೊಂಡು ಮೆಜರ್ಮೆಂಟ್ ತಗೊಬೇಕು. ವೇಸ್ಟು 4ನೇ ಒಂದು ಭಾಗ ಈ ಥರ ಕರೆಕ್ಟಾಗಿ ಮಾಡಿದ್ರೆ ನೋಡಿ, ಈ ಥರ ಬ್ಲೌಸಲ್ಲಿ ಗ್ಯಾಪ್ ಬರಲ್ಲ. ಮತ್ತು ಬ್ಲೌಸಲ್ಲಿ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟು ನಾನು ಕಟ್ ಮಾಡ್ತೀನಲ್ವ, ಆ ಥರ ಇಟ್ಟರೆ ಈ ಥರ ಗ್ಯಾಪ್ ಬರಲ್ಲ. ಇದು ನಾವೇ ಸ್ಟಿಚ್ ಮಾಡಿರೋದು ಬ್ಲೌಸು, ಮೆಜರ್ಮೆಂಟು ಬ್ಲೌಸು. ಇದು ಅವ್ರಿಗೆ ಕರೆಕ್ಟಾಗಿದೆ ಅಂತೇಳಿ ಮತ್ತು ಅದೇ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಶೋಲ್ಡ್ರು ನೋಡಿ, ಇದು 12 ಇದೆ. ಸಿಕ್ಸ್ ಇಡ್ತಾ ಇದ್ದೀನಿ. ಫ್ರಂಟ್ ಡೀಪು 7.5 ಇದೆ. ಮತ್ತು ಹಾರ್ಮೋಲ್ ಡೌನು ಹಾರ್ಮೋಲ್ ಡೌನು ಇವ್ರಿಗೆ 7 ಇದೆ. 46 ಡಿವೈಡೆಡ್ ಬೈ 4 ಮಾಡಿದ್ರೆ ಅದು 7 ಬರುತ್ತೆ. ಇವಾಗ ಹಾರ್ಮೋಲ್ ಡೌನ್ ಆಯಿತು. ಈಗ ಹಾರ್ಮೋಲ್ ರೌಂಡ್ ನೋಡೋಣ. ಹಾರ್ಮೋಲ್ ರೌಂಡ್ ಇವರಿಗೆ 10 ಇದೆ. 9.6 ಬರುತ್ತೆ ಇವ್ರಿಗೆ. 46 ಡಿವೈಡೆಡ್ ಬೈ 5 ಇಟ್ಟರೆ ಹಾರ್ಮೋಲ್ ರೌಂಡು 9.6 ಬರುತ್ತೆ. ಅವ್ರು ಸ್ವಲ್ಪ ಲೂಸ್ ಬೇಕಂತ ಹೇಳಿದ್ದಾರೆ, ಅದಕ್ಕೆ 10 ಇಡ್ತಾಯಿದ್ದೀನಿ. ಸ್ಲೀವ್ ರೌಂಡು 10 ಇದೆ. ಇವ್ರದ್ದು 46 ಡಿವೈಡೆಡ್ ಬೈ 4 ಮಾಡಿದಾಗ 12 ಬರುತ್ತೆ. ಫಸ್ಟ್ ಡಾಟ್ ಪಾಯಿಂಟು 12 ಇಡಬೇಕು. ಎಲ್ಲ ಡಿವೈಡೆಡ್ ಬೈ ಮಾಡಿ ಇಟ್ಟಾಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಎಲ್ಲೂ ರಿಂಕಲ್ಸ್ ಆಗಲಿ, ಶೋಲ್ಡ್ರ್ ಡ್ರಾಪ್ ಆಗೋದಾಗಲಿ ಏನೂ ಬರಲ್ಲ. ಬ್ಲೌಸು ಕರೆಕ್ಟು ಫಿಟ್ಟಿಂಗ್ ಬರುತ್ತೆ. ನೀವು ಈ ಥರ ಒಂದು ಸ್ಟಿಚ್ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಏನು ಪ್ರಾಬ್ಲಮ್ಮು, ಏನು ಅರ್ಥ ಆಗಿಲ್ಲ ಅನ್ನೋದು ನಾನು ಹೇಳ್ತೀನಿ. ಅದು ಈ ಥರ ಕಟ್ಟಿಂಗ್ ಮಾಡಿ ನೋಡಿ. ಬ್ಯಾಕ್ ಡೀಪ್ ಬಂದು ಇವ್ರಿಗೆ 4.5 ಇದೆ. ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಫಸ್ಟ್ ಉಕ್ಕಿರುತ್ತಲ್ವ, ಹಾರ್ಮೋಲ್ ಸ್ಟಿಚ್ ಜಾಯಿಂಟ್ ಆಗಿರೋ ಹತ್ರದಿಂದ ಹಿಡಿದು ಫಸ್ಟ್ ಉಕ್ಕಿರೋವರೆಗೂ ತಗೊಬೇಕು. ಇವರಿಗೆ 11 ಇದೆ. 44 ಅಪ್ಪರ್ ಚೆಸ್ಟು. ಇದು ಅಪ್ಪರ್ ಚೆಸ್ಟು, ಇದು ಚೆಸ್ಟು, ಇದು ಫುಲ್ ಚೆಸ್ಟ್ ತಗೊಬೇಕು. ಇದು ಇವ್ರಿಗೆ 11.5 ಇದೆ. ಇದು
ಅವ್ರು ಸ್ವಲ್ಪ ಲೂಸ್ ಬೇಕಂತ ಹೇಳಿದ್ದಾರೆ, ಅದಕ್ಕೆ 12 ಇಡ್ತಾಯಿದ್ದೀನಿ. ಆಮೇಲೆ ಬೇಕಂದರೆ ಅವರು ಬಾಡಿ ಮೆಜರ್ಮೆಂಟ್ ತಗೊಂಡು ಒಂದು 1/2 ಇಂಚು ಟೈಟ್ ಮಾಡಿಕೊಡ್ತೀವಿ. ವೇಸ್ಟು ನೆಕ್ಸ್ಟು ಅಪ್ಪರ್ ಚೆಸ್ಟ್ ಆದಮೇಲೆ ಚೆಸ್ಟ್ ಆದಮೇಲೆ ವೇಸ್ಟು. ಈ ವೇಸ್ಟ್ ಇವ್ರದ್ದು 40 ಇದೆ. 40 ಡಿವೈಡೆಡ್ ಬೈ 4 ಮಾಡಿದಾಗ 10 ಬರುತ್ತೆ. 10 ಇಡಬೇಕು ಇವ್ರಿಗೆ. 40 ಇದೆ. ಲೆಂತು, ಅಪ್ಪರ್ ಚೆಸ್ಟ್ ಎಲ್ಲ ಬ್ಲೌಸಲ್ಲಿ ಒಂದೊಂದಾಗಿ